ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸೊ ಯಾರೆಲ್ಲ ಎಲ್ರಿಗೂ ಗೊತ್ತಾಯಿತು ಅಂತ ಅನಿಸುತ್ತೆ. ಸೊ ಬ್ರೇಕಿಂಗ್ ಮತ್ತು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ಸಿ ಜೆ ರಾಯ್ ಅವರು ಸೂಸೈಡ್ ಮಾಡಿಕೊಂಡ್ರು ಅವರ ಆಫೀಸ್ನಲ್ಲಿ ಅಂತ. ಸೊ ಇದು ಎಲ್ಲ ಒಂದು ನ್ಯೂಸ್ಗಳಲ್ಲಾಗಿರ್ಬೋದು, ಇವಾಗ ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು, ಹೊರ ದೇಶಗಳಲ್ಲೂ ಕೂಡ ಒಂದು ಸಂಚಲನ ಮೂಡಿಸಿದಂಥ ಒಂದು ನ್ಯೂಸ್ ಅಂತ ಹೇಳ್ಬೋದು. ಕೋಟಿಗಟ್ಟಲೆ ಹಣ ಇದೆ. 10-20 ರೋಲ್ಸ್ ರಾಯ್ಸ್ ಕಾರುಗಳು, ಐಷಾರಾಮಿ ಕಾರುಗಳು ಇದ್ದು ಕೂಡ ಕೋಟ್ಯಾಧಿಪತಿಯಾಗಿದ್ದರೂ ಕೂಡ ಸೂಸೈಡ್ ಮಾಡ್ಕೊಳ್ತಾರೆ. ಅವರವರ ನೋವುಗಳು ಅವರವರಿಗೆ ಗೊತ್ತು ಅನ್ನೋ ಒಂದು ಮಾತಿದೆಯಲ್ಲ ನಿಜವಾಗ್ಲೂ. ಯಾಕಂದರೆ ಹಣ ಇಲ್ಲದವರು ಹಣಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ, ಹಣ ಇದ್ದವರು ನೆಮ್ಮದಿಗೋಸ್ಕರ ಹೋರಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಸತ್ಯದ ಮಾತು. ಯಾಕಂದರೆ ನಾವು ಯಾವಾಗಲೂ ಹೇಳೋದುಂಟು, ಕೋಟಿಗಟ್ಟಲೆ ಹಣ ಇದ್ದವರು ತುಂಬ ನೆಮ್ಮದಿಯಿಂದ ಇರ್ತಾರೆ ಅಂತ. ಅದು ಸುಳ್ಳು. ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಇರ್ತಾರೆ ಅವರು ಕೂಡ. ಇವಾಗ ನೋಡಿ, ಇವಾಗ ಬಂದಂಥ ನ್ಯೂಸ್ ಪ್ರಕಾರ IT ದಾಳಿ ಪದೇ ಪದೇ ಆಗ್ತಾ ಇತ್ತು. ಅದಕ್ಕೋಸ್ಕರ ಅವರು ಬೇಸತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇನ್ನು ಉಳಿದಂತೆ ಏನು ವಿಷಯ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಪರ್ಸ್ನಲಾಗಿ ಅವರು ಏನು ಯಾವುದಕ್ಕೋಸ್ಕರ ಯಾತಕ್ಕಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಅವರ ಆಫೀಸ್ನಲ್ಲಿ ಅವರು ಅವರಾಗಿ ಫೈರ್ ಮಾಡಿಕೊಂಡು ತೀರೋದ್ರು ಅನ್ನೋ ವಿಷಯ ತುಂಬ ಬೇಜಾರಿನ ವಿಷಯ. ಯಾಕಂದರೆ ನಾನು ಹೇಳಿದ್ನಲ್ವ, ಕೋಟ್ಯಾಧಿಪತಿ ಹಣ ಇದೆ. ಕೋಟಿ 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 ಹಣ ಇದ್ದು ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಮನುಷ್ಯನ ಬಾಳಿನಲ್ಲಿ ಏನೂ ಇಲ್ಲ ಅಂತಲೇ ಹೇಳ್ಬೋದು. ನಾನು ಪದೇ ಪದೇ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ, ಇಂದು ಅಂದರೆ ಇವತ್ತಿದ್ದ ಜೀವ ನಾಳೆ ಇರೋದಿಲ್ಲ ಅಂತ ಹೇಳ್ತಾ ಇದ್ರು ಹಿಂದಿನವರು, ನಮ್ಮ ಹಿರಿಯರು. ಬಟ್ ನಮ್ಮದು ಇವಾಗ ಹೆಂಗಾಗಿದೆ ಅಂದರೆ 5 ನಿಮಿಷಕ್ಕಿಂತ ಹಿಂದೆ ಇದ್ದವನು 5 ನಿಮಿಷದ ನಂತರ ಇರ್ತಾನೆ ಅಂತ 100% ಇಲ್ಲ. ಸೊ ಅದಕ್ಕಾಗಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ನಾವು ಇದ್ದಷ್ಟು ದಿವಸ ಪ್ರೀತಿಯಿಂದ ಇರೋಣ, ಸ್ನೇಹದಿಂದ ಇರೋಣ. ಬೇರೆಯವರಿಗೆ ಯಾರಿಗೂ ನಾವು ಆದಷ್ಟು ಒಳ್ಳೆಯದೇ ಬಯಸೋಣ. ಯಾಕಂದರೆ ನೋಡಿ, ಸಿ ಜೆ ರಾಯ್ ಅವರು ಕೇರಳದಲ್ಲಿ ಜನಿಸಿದರೂ ಕೂಡ ಅವರು ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲೇ. ಸೊ ಬೆಂಗಳೂರಿಗೂ ಮತ್ತು ಅವರಿಗೂ ತುಂಬ ಒಳ್ಳೆಯ ನಂಟಿತ್ತು. ನೀವು ನೋಡಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ರಿಯಾಲಿಟಿ ಶೋಗಳಿಗೆ ಅವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಾ ಇದ್ದರು. ಲಾಸ್ಟ್ ಟೈಮು ಹನುಮಂತ್ ಅವರು ವಿನ್ ಆದಾಗ 30 ಲಕ್ಷದ ಚೆಕ್ ಕೊಟ್ಟಿದ್ದರು ಅವರ ಕೈಯಿಂದ. ಸೊ ತುಂಬ ಒಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ಸಿ ಜೆ ರಾಯ್ ಅವರು ನಿಧನದ ಸಂಗತಿ ಕೇಳಿದ ಕೂಡಲೇ ನನಗಂತೂ ತುಂಬ ಶಾಕ್ ಆಯಿತು. ನಾನು ಏನೋ ಅಂದ್ಕೊಂಡೆ ಫೇಕ್ ಆಗಿರ್ಬೋದು ಅಂತ. ಬಟ್ ನಿಜವಾಗಿಯೂ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ, ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ. ಸೊ ಇದರಿಂದ ನಾವು ನಮ್ಮ ಜೀವನದಲ್ಲಿ ಕಲಿಯಬೇಕಾಗಿರೋ ಪಾಠ ಏನಂದರೆ, ಆದಷ್ಟು ಅಂದರೆ ತುಂಬ ಸಂತೋಷದಿಂದ ಇರೋಣ. ಬೇರೆಯವರಿಗೆ ಆದಷ್ಟು ನಮ್ಮ ಕೈಯಿಂದ ಹೆಲ್ಪ್ ಮಾಡೋಣ. ಆದಷ್ಟು ನೆಮ್ಮದಿಯನ್ನು ಹುಡ್ಕೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.